ಸಂಸ್ಕೃತಿ ಇರುವವರೆಗೆ ಸಂಸ್ಕೃತಿ ಅಂಗವಾಗಿ ನಮ್ಮೊಂದಿಗೆ ನಿರಂತರವಾಗಿ ಉಳಿತಾ ಇರ್ತಾರೆ. ಇದು ಧೀಮಂತ ವ್ಯಕ್ತಿಯ ವ್ಯಕ್ತಿತ್ವದ ಲಕ್ಷಣ. ಯಾಕಂದರೆ ಈ ಸಂಗೀತ ಏನದಪ್ಪ ಅಂತಂದ್ರೆ ಅದ್ಭುತ ಅಷ್ಟೇ ಅಲ್ಲ, ಬದುಕಿಗೆ ಜೀವರಸ ತುಂಬುವಂಥದ್ದು. ಹೀಗಾಗಿ ಈ ಸಂಸ್ಕೃತಿಯೊಂದಿಗೆ ಸಾಂಸ್ಕೃತಿಕ ವ್ಯಕ್ತಿ ಸಾಂಸ್ಕೃತಿಕವಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡು ಸಂಗೀತ ಮತ್ತು ತಬಲಾದಲ್ಲಿ ತಮ್ಮನ್ನು ತಾವು ಗುರುತಿಸೋದಷ್ಟೇ ಅಲ್ಲ, ಕರೆಗೆ ಹೋದಂಥ ಇವತ್ತು ನಾಸಿರ್ ಹುಸೇನ್ ನಮ್ಮೊಂದಿಗಿಲ್ಲ. ಮತ್ತು ಜೊತೆಗೆ ಇನ್ನೂ ಒಂದು ಗಮನಿಸಬೇಕಾದಂಥದ್ದು ಏನಪ್ಪ ಅಂದರೆ ಅವರು ಮುಸ್ಲಿಂ ವ್ಯಕ್ತಿ ಆಗಿದ್ದರು ಸಹ, ಇಸ್ಲಾಂ ಧರ್ಮದ ನಂಬಿಕೆಯುಳ್ಳಂಥ ಒಬ್ಬ ಪ್ರಬಲ ಮುಸಲ್ಮಾನರಾಗಿದ್ದರು ಸಹ ಸರಸ್ವತಿ ಮತ್ತು ಗಣೇಶರನ್ನು ಅವರು ನಮಿಸ್ತಾ ಇದ್ದರು, ಗೌರವಿಸ್ತಾ ಇದ್ದರು. ಆ ದೇವತೆಗಳು ನನ್ನ ದೇವತೆಪ್ಪ ಅಂತ ಹೇಳುವಂಥ ಒಂದು ಮಹಾನ್ ವ್ಯಕ್ತಿತ್ವವನ್ನು ನಾವು ನೋಡ್ತಾ ಇದ್ವಿ. ಇಲ್ಲೊಂದು ನಾವು ಗಮನಿಸಬೇಕಾದ ಭಾಳ ದೊಡ್ಡ ವಿಷಯ ಏನಪ್ಪ ಅಂದರೆ ಇಸ್ಲಾಂ ಮತ್ತು ಹಿಂದೂ ಈ ಸಂಗೀತದ ಕ್ಷೇತ್ರದಲ್ಲಿ ಎಲ್ಲ ದಿಗ್ಗಜರು ಒಬ್ಬರಿಗೊಬ್ಬರು ಒಬ್ಬ ಆದರ್ಶರು ಒಳ್ಳೆ ಮಿತ್ರರಿದ್ದಿದ್ದು ಮಾತ್ರ ಅಷ್ಟೇ ಸತ್ಯದ. ಇವತ್ತೇನಾದರೂ ನಮ್ಮಲ್ಲಿ ಒಂದು ಹಿಂದೂ ಮುಸ್ಲಿಮರಲ್ಲಿ ಇದ್ದಂಥ ಒಂದು ಆತ್ಮೀಯತೆ ಏನಾದರೂ ಇವತ್ತು ಉಳಿದಿದ್ರೆ ಇಂಥ ದಿಗ್ಗಜರಿಂದ ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ ಇವರೆಲ್ಲರೂ ಒಂದು ರೀತಿಯಿಂದ ನಮಗೆ ಏನಪ್ಪ ಅಂದ್ರೆ ದರ್ಗಾಗಳಿದ್ದಂಥ ದರ್ಗಾ ಅಂದ್ರೇನು ಹಿಂದೂ ಮುಸ್ಲಿಮರನ್ನು ಒಗ್ಗಟ್ಟಿನ ತೆಗೆದುಕೊಂಡು ಹೋಗುವಂಥದ್ದು ಅಷ್ಟಲ್ಲ, ಒಬ್ಬರ ಬಗ್ಗೆ ಒಬ್ಬರು ಗೌರವಯುತವಾಗಿ ಮುಂದೆ ತೆಗೆದುಕೊಂಡು ಹೋದಂಥ ಉದಾಹರಣೆ ಸಾಕಷ್ಟು ಇದ್ದಾವೆ. ಆ ಎಲ್ಲ ನೆಲೆಯಲ್ಲಿ ಇವತ್ತು ನಾವು ಈ ಒಂದು ಜಾಕೀರ್ ಹುಸೇನ್ ಜಾಕೀರ್ ಹುಸೇನ್ ಅನ್ನೋರನ್ನು ನಾವು ಸದಾ ನೆನಪಿಸ್ಕೊಳ್ತಾ ಅವರ ಒಂದು ತಬಲಾ ವಾದನಾಗಿರ್ಬೋದು, ಅವ್ರು ಕೊಟ್ಟಂಥ ಸಂಗೀತದ ವೈವಿಧ್ಯಮಯ ರೂಪಗಳನ್ನಾಗ್ಬೋದು ನೋಡ್ತಾ ಕೇಳ್ತಾ ನೋಡುವುದು ಇವತ್ತು ದೃಷ್ಟಿ ಮಾಧ್ಯಮದಲ್ಲಿ ಅಂದರೆ ದೃಶ್ಯ ಮಾಧ್ಯಮದಲ್ಲಿ ಇವತ್ತು ಕಾಣೋದ್ರಿಂದಾಗಿ ನಮ್ಮೊಂದಿಗೆ ಜಾಕೀರ್ ಹುಸೇನ್ ಇಲ್ಲ ಅನ್ನೋದಕ್ಕಿಂತಲೂ ಅವ್ರ ಜೊತೆಗಿದ್ದಾರೆ ಅನ್ನುವಂಥದ್ದು ಮಾತ್ರ ಅಷ್ಟ ಸವಿನಯ ನೆನಪು ಅಂತ ಹೇಳ್ತಾ ಅವರಿಗೆ ಮತ್ತು ನಮನಗಳನ್ನು ಸಲ್ಲಿಸ್ತಾ ಅಂಥ ವ್ಯಕ್ತಿ ಮರಳಿ ಜನ್ಮ ತಾಳೆಲಪ್ಪ ಇಲ್ಲ. ಈ ದೇಶದ ಹಿಂದೂ ಮತ್ತು ಮುಸ್ಲಿಂ ಯಾವುದೇ ಧರ್ಮಗಳ ಮಧ್ಯದಲ್ಲಿ ಅಂತರ ಬೆಳೆಯುತ್ತಿರುವಂಥ ಈ ಸಂದರ್ಭದಲ್ಲಿ ಅವರೆಲ್ಲರೂ ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಆತ್ಮೀಯತೆಯನ್ನು ಬೆಳೆಸುವಂಥ ಇಂಥ ದಿಗ್ಗಜರು ಬಂದು ಹೋದ್ರೆ ದೇಶಕ್ಕೂ ನೆಮ್ಮದಿ, ಜನಕ್ಕೂ ನೆಮ್ಮದಿ, ಜೊತೆಗೆ ಸಂಗೀತ ಕ್ಷೇತ್ರ ಇನ್ನಷ್ಟು ಶ್ರೀಮಂತ ಆಗೋ ಜೊತೆಗೆ ಸಾಂಸ್ಕೃತಿಕವಾಗಿಯೂ ಸಹಿತ ನಾವೆಲ್ಲರೂ ಕೂಡಿ ಹೋಗುವಂಥದ್ದು, ಕೂಡಿ ಬದುಕುವಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ಈ ಜಾಕೀರ್ ಹುಸೇನ್ರಂತಹ ದಿಗ್ಗಜರು ನಮಗೆ ಯಾವಾಗಲೂ ದಾರಿ ದರ್ಶಕರು, ದಾರಿ ತೋರುವವರು, ಜೊತೆಗೆ ನಮ್ಮೊಂದಿಗೆ ಸದಾ ಉಳಿಯುವವರು ಅಂತ ಹೇಳ್ತಾ ಅವರಿಗೆ ಮತ್ತು ನುಡಿನ ಮನ ಸಲ್ಲಿಸುತ್ತಾ ಇಲ್ಲಿಗೆ ಆ ನುಡಿನ ಮನದ ಬಗ್ಗೆ ಮತ್ತೊಮ್ಮೆ ನುಡಿನ ಮನ ಸಲ್ಲಿಸಿ ವಂದನೆಗಳು ಅಂತ ಹೇಳ್ತಾ ಇದ್ದೀನಿ. ವಂದನೆಗಳು.